ರಿಲಯನ್ಸ್ ಫೌಂಡೇಶನ್ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷರು ಆಗಿರುವ ನೀತಾ ಅಂಬಾನಿ ಪ್ರತಿಷ್ಠಿತ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಮಾನವೀಯ ಪ್ರಶಸ್ತಿ 2025ಕ್ಕೆ ಭಾಜನರಾಗಿದ್ದಾರೆ. ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಕ್ಯಾಂಪಸ್ನಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನೊಬೆಲ್ ಪ್ರಶಸ್ತಿ ವಿಜೇತರಾದ ಶ್ರೀಲಂಕಾದ ಪ್ರೊಫೆಸರ್ ಮೋಹನ್ ಮುನುಸಿಂಘಿ ಈ ಪ್ರಶಸ್ತಿಯನ್ನು ನೀತಾ ಅಂಬಾನಿಯವರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಕೆಐಐಟಿ ಹಾಗೂ ಕೆಐಎಸ್ಎಸ್ ಸ್ಥಾಪಕರಾದ ಡಾಕ್ಟರ್ ಅಚ್ಯುತ ಸಮಂತ ಅವರು ಹಾಜರಿದ್ದರು. ಮಾನವೀಯ ಮೌಲ್ಯಗಳು, ಶಿಕ್ಷಣ, ಆರೋಗ್ಯ ರಕ್ಷಣೆ, ಗ್ರಾಮೀಣ ಪರಿವರ್ತನೆ, ಮಹಿಳಾ ಸಬಲೀಕರಣ, ಸಂಸ್ಕೃತಿ, ಕ್ರೀಡೆಯ ಉತ್ತೇಜನಕ್ಕಾಗಿ ನೀತಾ ಅಂಬಾನಿ ರಿಲಯನ್ಸ್ ಫೌಂಡೇಶನ್ ಮೂಲಕ ಅದ್ಭುತವಾದ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ. ಕಳೆದ 18 ವರ್ಷಗಳಿಂದ ಕಳಿಂಗ ಶಿಕ್ಷಣ ಸಂಸ್ಥೆ ವಿಶ್ವದಾದ್ಯಂತ ಮಾನವೀಯ ಕಾಳಜಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವುದನ್ನು ಗುರುತಿಸುತ್ತಾ ಈ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಗೋಲ್ಡ್ ಪ್ಲೇಟೆಡ್ ಟ್ರೋಫಿ ಹಾಗೂ ಸಾಧನೆಯ ಬಗೆಗಿನ ವಿವರಗಳಿರುವಂತಹ ಫಲಕವನ್ನು ಪ್ರಶಸ್ತಿ ಒಳಗೊಂಡಿರುತ್ತದೆ. ಈ ಹಿಂದೆ ದಲೈ ಲಾಮಾ, ಬಿಲ್ ಗೇಟ್ಸ್, ಮಾಮಾ ರಚೆಲ್ ರೂಟೋ ಮತ್ತು ರತನ್ ಟಾಟಾ ಅವರಂತಹ ಗಣ್ಯರಿಗೆ ಈ ಮಾನವೀಯ ಪ್ರಶಸ್ತಿಯ ಗೌರವ ಸಂದಿದೆ. ಈಗ ಅಂತಹ ದಿಗ್ಗಜರ ಆ ಸಾಲಿನಲ್ಲಿ ನೀತಾ ಅಂಬಾನಿ ಅವರು ಸೇರ್ಪಡೆಯಾಗಿದ್ದಾರೆ. Humanitarian Award 2025 on the 6th